ನಮಸ್ಕಾರ ಎಲ್ಲರಿಗೂ ಶುಭೋದಯ. ನಾನಿವಾಗ ಇರೋದು ಒಂದು ಐತಿಹಾಸಿಕ ಮತ್ತು ಧಾರ್ಮಿಕ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ಒಂದು ಪಟ್ಟಣದಲ್ಲಿ. ಇದು ಬೆಂಗಳೂರಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಂದ ಇದು 30 ಕಿಲೋಮೀಟರ್ ಇದೆಯಾ ತಾತ? 50 ಇದೆ ಅಲ್ವಾ? ಹಾಂ, ಮೈಸೂರಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಅನ್ನೋ ಸ್ಥಳಕ್ಕೆ ನಾನು ಇವತ್ತು ಬಂದಿದ್ದೀನಿ. ಮೇಲುಕೋಟೆ ಸ್ಥಳದಲ್ಲಿ ತುಂಬ ಐತಿಹಾಸಿಕ ಸ್ಥಳಗಳು, ದೇವಾಲಯಗಳು ಹಾಗೆ ಪೌರಾಣಿಕ ಹಿನ್ನೆಲೆಯುಳ್ಳ ಸ್ಥಳಗಳು ಇವೆ ಅಂತ ನನಗೆ ಮುಂಚೆಯಿಂದನೇ ಗೊತ್ತಿತ್ತು. ನಾನು ಕೆಲವೊಂದು ಸರಿ ಬಂದಿದ್ದೆ, ಬಟ್ ಅದನ್ನು ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ಬಂದಿದ್ದೀನಿ. ಇಲ್ಲಿರೋ ಅಂಥ ಇತಿಹಾಸ ಇರ್ಬೋದು, ಇಲ್ಲ ಏನಾದರೂ ಪೌರಾಣಿಕ ಕಥೆಗಳನ್ನ ಕೇಳೋಣ ಅಂತ, ಮತ್ತು ಇದನ್ನು ನಿಮಗೂ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ನೋಡ್ತಾ ಇರಿ. ಮೇಲುಕೋಟೆನ ಎಕ್ಸ್ಪ್ಲೋರ್ ಮಾಡೋ ಮುಂಚೆ ಇಲ್ಲಿನ ಬೆಳಗಿನ ಜೀವನ ಶೈಲಿ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲೊಂದು ಯಾವುದೋ ಒಂದು ಗಲ್ಲಿ ಒಳಗಡೆ ಬಂದಿದ್ದೀನಿ. ಬೆಳಗ್ಗೆನೇ ಅವ್ರದ್ದು ಜೀವನ ಶುರು ಆಗಿದೆ. ಮಂಚ ಎಲ್ಲ ಗಲೀಜಾಗ್ತಿದೆ. ಮಂಚ ದಿವಾನರು ಒಂದಲ್ಲ. ಅಜ್ಜಿ, ಏನಿದು ಮೊಸರು ಮಾಡ್ತಿದ್ದೀರಾ? ಅಜ್ಜಿ ಚೆನ್ನಾಗಿದ್ದೀರಾ? ಮೇಲ್ಕೋಟೆನ ತುಂಬ ಕ್ಲೀನಾಗಿರ್ತಾ ಇರೋರು ಇವರೇನೆ. ಸರ್, ನಿಮ್ಮ ಹೆಸರು ಹೇಳಿ. ಸುರೇಶ್ ಅಂತ. ನೀವು ಇಲ್ಲೆಲ್ಲ ಕ್ಲೀನ್ ಮಾಡ್ತಿರ್ತೀರಾ? ಎಲ್ಲ ಕಡೆ ಮಾಡ್ತೀವಿ. ಮೇಲ್ಕೋಟೆ. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಎಷ್ಟೊಂದು ಸುಂದರವಾಗಿದೆ ಈ ಪಟ್ಟಣ. ಸರ್, ಕ್ಲೀನ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಕ್ಲೀನ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಮೇಲುಕೋಟೆ ಕಾವೇರಿ ಕಣಿವೆಯ ಮೇಲಿರುವ ಯಾದವಗಿರಿ ಅಥವಾ ಯದುಗಿರಿ ಅಂತ ಕರೆಯಲ್ಪಡುವ ಕಲ್ಲಿನ ಬೆಟ್ಟಗಳ ಮೇಲಿದೆ. ಈ ಪಟ್ಟಣವು 2 ಪದಗಳಿಂದ ಈ ಹೆಸರನ್ನು ಪಡೆದುಕೊಂಡಿರುವುದನ್ನು ನಾವು ಗಮನಿಸಬಹುದು. ಮೇಲು ಎಂದರೆ ಮೇಲ್ಭಾಗ ಮತ್ತು ಕೋಟೆ ಎಂದರೆ ಕೋಟೆ. ಇತಿಹಾಸದ ಪ್ರಕಾರ ಮಹಾನ್ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಸುಮಾರು 14 ವರ್ಷಗಳ ಕಾಲ ಇಲ್ಲಿ ವಾಸಿಸುತ್ತಿದ್ದರು ಅಂತ ಹೇಳ್ತಾರೆ. ಆದ್ದರಿಂದ ಇದು ಬ್ರಾಹ್ಮಣರ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರನೂ ಆಗಿತ್ತು ಅಂತ ಹೇಳ್ತಾರೆ. ಈ ಪಟ್ಟಣದಲ್ಲಿ 2 ಜನಪ್ರಿಯ ದೇವಾಲಯಗಳಿವೆ. ಒಂದು ಈಗ ನಾವು ನೋಡ್ತಾ ಇರೋ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಮತ್ತು ಇನ್ನೊಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಅದಕ್ಕೂ ಹೋಗೋಣ. ಶ್ರೀ ರಾಮಾನುಜಾಚಾರ್ಯರು ಈ ಸ್ಥಳಕ್ಕೆ ಬರುವ ಮೊದಲೇ ಈ ದೇವಾಲಯಗಳು ಅಸ್ತಿತ್ವದಲ್ಲಿದ್ದವಂತೆ. ಮುಖ್ಯ ದೇವಾಲಯನ ತಿರುನಾರಾಯಣ ಅಥವಾ ಚೆಲುವರಾಯ ಅಂತ ಕರೆಯಲ್ಪಡುವ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ದೇವತೆಯ ಉತ್ಸವ ಮೂರ್ತಿ ಅಥವಾ ಮೆರವಣಿಗೆಯ ವಿಗ್ರಹನ ಚೆಲುವಾಪಿಲ್ಲೆಯರಾಯ ಅಂತ ಕರೀತಾರೆ. ಇದರ ಮೂಲ ಹೆಸರು ರಾಮಪ್ರಿಯ. ಮೊಘಲರು ಈ ಸ್ಥಳನ ಆಕ್ರಮಿಸಿದಾಗ ಈ ಉತ್ಸವ ಮೂರ್ತಿ ಕಳೆದು ಹೋಗಿತ್ತಂತೆ. ನಂತರ ಅದನ್ನು ಮೊಹಮ್ಮದ್ ಶಾ ಅವರ ಪುತ್ರಿ ಬಿಬಿ ನಾಚಿಯಾರ್ನಿಂದ ರಾಮಾನುಜಾಚಾರ್ಯರು ವಶಪಡಿಸಿಕೊಂಡ್ರಂತೆ. ಬನ್ನಿ ಹೋಗೋಣ, ಈ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ.
ಚಲವನಾರಾಯಣ ಸ್ವಾಮಿ ಬಗ್ಗೆ ನನಗೆ ಹೇಳಿ ಸ್ವಲ್ಪ. ಇವರು ಮೂಲಮೂರ್ತಿ ಚಲವನಾರಾಯಣ ಸ್ವಾಮಿ ಅಂತ ಇವ್ರಿಗೆ ನಾಮಧೇಯ. ಹಾಂ ಕೃತಿಯುಗದ ಆದಿನಲ್ಲಿ ಸತ್ಯಲೋಕದಿಂದ ಈ ಭೂಲೋಕಕ್ಕೆ ಇವರ ಅವತಾರ. ಆದವು ಕೃತೆ ಕಮಲ ಜನ್ಮನಿ ಸತ್ಯಲೋಕೆ ತ್ವಾಭ್ಯಚ್ಚದತ್ತವತಿ ಭೋ ಸ್ವಕುಮಾರಕಾಯ ಸೇನಾವತೀರ್ಯ ವಸುಧಾಕೃತ ಸನ್ನಿಧಾನ ಶ್ರೀ ಯಾದವಾಚಲಪತೆ ತವ ಸುಪ್ರಭಾತಂ ಅಂತ ಕೃತಿಯುಗದ ಆದಿನಲ್ಲಿ ಸತ್ಯಲೋಕದಿಂದ ಈ ಭೂಲೋಕಕ್ಕೆ ಬ್ರಹ್ಮಾದಿ ಮಾಂಸಪುತ್ರರಿಗೆ ಪೂಜೆಗೋಸ್ಕರ ಸತ್ಯಲೋಕದಿಂದ ಇಲ್ಲಿಗೆ ಅವತಾರವಾದರು ಅಂತ ಈ ಕ್ಷೇತ್ರದ ಮಹಾತ್ಮ್ಯ. ಅವಾಗೆಲ್ಲ ಕೃತಿಯುಗದಲ್ಲಿ ಬ್ರಹ್ಮನ ಮಾನಸಪುತ್ರನಿಂದ ಪೂಜೆ ನಡೀತಾ ಇತ್ತು. ನಂತರ ತ್ರೇತಾಯುಗದಲ್ಲಿ ರಾಮಾವತಾರವಾಗಿ ರಾಮ ಲಕ್ಷ್ಮಣ ಸೀತೆ ಭರತ ಶತ್ರುಘ್ನ ಅವರೆಲ್ಲ ಬಂದು ಅವ್ರು ಪೂಜೆ ಮಾಡ್ತಿದ್ರು. ತ್ರೇತಾಯುಗ ದೇವಸ್ಥಾನ ನಿರ್ಮಾಣ ಆಗಿದೆ ಯಾರು? ದ್ವಾಪರಯುಗದಲ್ಲಿ ಬಲರಾಮ ಕೃಷ್ಣ ಪೂಜೆ ಮಾಡಿದ್ದಾರೆ. ಆಮೇಲೆ ಕಲಿಯುಗದಲ್ಲಿ ಈ ಕ್ಷೇತ್ರವೆಲ್ಲ ಖಿಲವಾಗ್ಬಿಟ್ಟು ಎಲ್ಲ ಮುಚ್ಚೋಗಿತ್ತು ಇದೆಲ್ಲ. ಅವಾಗ ರಾಮಾನುಜಾಚಾರ್ಯಗೆ ಈ ಕ್ಷೇತ್ರದ ಒಂದು ಸ್ವಪ್ನವಾಗಿ ಅವರು ಬಂದು ಈಗ ಸ್ವಾಮಿ ಮೇಲೆ ಹುತ್ತೆಲ್ಲ ಬೆಳೆದಿತ್ತು, ಅದನ್ನೆಲ್ಲ ಕರಗಿಸಿ ಎಲ್ಲರಿಗೂ ದರ್ಶನ ಮಾಡಿಸಿ ಉತ್ಸವ ಮೂರ್ತಿ ಮುಸಲ್ಮಾನರ ಕಾಲ ದೆಹಲಿ ಸುಲ್ತಾನರು ತಗೊಂಡು ಹೊರಟೋಗಿದ್ರು. ರಾಮಾನುಜಾಚಾರ್ಯರು ಹೋಗಿ ಅಲ್ಲಿ ದೆಹಲಿ ಸುಲ್ತಾನರು ಕೇಳಿ ಆ ಉತ್ಸವ ಮೂರ್ತಿನ ಅಲ್ಲಿಂದ ತಗೊಂಡು ಬರುವಾಗ ರಾಜನ ಮಗಳು ಜೊತೆಗೇ ಬಂದು ಈ ಪಾದದಲ್ಲಿ ಲಕ್ಷ್ಮೀ ಸ್ವರೂಪವಾಗಿ ಐಕ್ಯವಾಗಿದ್ದಾರೆ ಅಂತ ಐತಿಹ್ಯ. ಈ ಪಾದದಲ್ಲಿ ಲಕ್ಷ್ಮೀ ಇದ್ದಾರೆ, ಅವ್ರನ್ನೇ ಬಿ ನಾಚ್ಯಾರ್ ಅಂತ ಹೇಳೋದು. ಅಲ್ಲಿ ಉತ್ಸವ ಮೂರ್ತಿ ಇದ್ದಾರೆ, ಚಲವರಾಯ ಸ್ವಾಮಿ ಅಂತ ಅವರ ಹೆಸರು. ಮೂಲಮೂರ್ತಿಗೆ ಚಲವನಾರಾಯಣ ಅಂತ. ದೇವಸ್ಥಾನದಲ್ಲಿ ನೂರಾರು ಕಂಬಗಳಿವೆ. ನನಗೆ ಒಂದು ವಿಶೇಷ ಅನಿಸಿದ್ದು ಅಂದರೆ ಒಂದು ಕಂಬ ಇನ್ನೊಂದು ಕಂಬದ ಹಾಗೆ ಇಲ್ಲ. ಒಂದೊಂದು ಕಂಬದಲ್ಲೂ ವಿಧ ವಿಧವಾದ ಕೆತ್ತನೆಗಳಿವೆ, ಕಥೆಗಳಿವೆ. ಭಾಗವತ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ, ಎಷ್ಟೊಂದು ಕೆತ್ತನೆಗಳಿವೆ. ಅದು ನನಗೆ ಒಂದು ಆಶ್ಚರ್ಯ ಅನಿಸಿದ್ದು. ಮೇಲುಕೋಟೆಯ ನಾರಾಯಣನ ಮೂರ್ತಿ ಅತಿ ಸುಂದರವಾಗಿದೆ. ಈ ಕಾರಣದಿಂದಲೇ ದೇವರನ್ನು ಚಲವನಾರಾಯಣ ಎಂದು ಕರೆಯುತ್ತಾರೆ. ಚಲುವೆಯನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕನ್ನುವಷ್ಟು ಸುಂದರವಾಗಿದ್ದಾನೆ. ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಬಲರಾಮರು ಚಲವನಾರಾಯಣ ಭಕ್ತರಾಗಿದ್ದು ಇಲ್ಲಿ ಬಂದು ಮೂಲಮೂರ್ತಿನ ಪೂಜಿಸುತ್ತಿದ್ದರು ಅಂತ ಐತಿಹ್ಯವಿದೆ. ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ವೈರವಮುಡಿ ಉತ್ಸವ ಮೇಲುಕೋಟೆಯ ಅತ್ಯಂತ ವೈಭವದ ಜನಪ್ರಿಯ ಉತ್ಸವ. ಸಂಸ್ಕೃತದ ವಜ್ರ ತದ್ಭವವಾದಾಗ ವೈರ ಅಥವಾ ವೈರ ಎಂದಾಗುತ್ತದೆ. ಮುಡಿ ಎಂದರೆ ಕಿರೀಟ, ಆದ್ದರಿಂದ ವೈರಮುಡಿ ಅಂದರೆ ವಜ್ರದ ಕಿರೀಟ ಎಂದರ್ಥ. ಇದು ವಜ್ರಗಳಿಂದಲೂ ರತ್ನಗಳಿಂದಲೂ ಶೋಭಿಸುವ ಸುಂದರವಾದ ಕಿರೀಟ. ಈ ವೈರಮುಡಿಯ ಬಗ್ಗೆ ಒಂದು ಪುರಾಣೋಕ್ತ ಕಥೆ ಇದೆ. ಒಬ್ಬ ರಾಕ್ಷಸ ವೈಕುಂಠದಿಂದ ವೈರಮುಡಿನ ಕದ್ದು ಪರಾರಿ ಆಗ್ತಾನೆ. ಆಗ ವಿಷ್ಣುವಿನ ವಾಹನ ಗರುಡ ರಾಕ್ಷಸನ್ನ ಬೆನ್ನತ್ತುತ್ತಾನೆ. ಅವನಿಂದ ಈ ವಜ್ರದ ಮುಡಿಯನ್ನು ಹಿಂಪಡಿತಾನೆ. ಅದನ್ನು ವೈಕುಂಠಕ್ಕೆ ತರಬೇಕಾದಾಗ ಮೇಲುಕೋಟೆ ಚಲವನಾರಾಯಣ ಮೂರ್ತಿಗೆ ಸರಿಯಾಗಿ ಹೊಂದುವಂತೆ ಇದ್ದುದರಿಂದ ಅದನ್ನು ಚಲವನಾರಾಯಣನಿಗೆ ಸಮರ್ಪಿಸಿದಂತೆ ಅಂತ ಒಂದು ಪ್ರತೀತಿ ಕೂಡ ಇದೆ. ಇದು ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನನ. ಇದು 1000 ವರ್ಷ ರಿನೋವೇಷನ್ ಆಗಿ ಹಳೆಯದು ಮೊದಲೇ ಇರ್ತದೆ. ಓಕೆ. ಆಮೇಲೆ 1000 ವರ್ಷದೊಳಗಡೆ ರಾಮಂದಿರ ಬಿಲ್ಡಿಂಗ್ ಎಲ್ಲ ಕೃಷಿ ಬಿಟ್ಟಿದ್ದೇವ. ವಿಷ್ಣುವರ್ಧನ ಅವ್ರ ಕಾಲದಲ್ಲಿ ಕಟ್ಟಿದೆ. ಇದು ಹಳೆಬೀಡು ರಾಜ. ಅದಕ್ಕೆ ಮುಂಚೆ ರಾಮ ಕೃಷ್ಣ ಎಲ್ಲ ಪೂಜೆ ಮಾಡಿದ್ದಾರೆ. ಓಹೋ, ಓಕೆ. ಅದಕ್ಕೆ ರಾಮಪ್ರಿಯ ಅಂತ ಹೆಸರು. ಚಲವನಾರಾಯಣ ಸ್ವಾಮಿ ಒಬ್ಬರಿಗೆ ಮುತ್ಸವರಿಗೆ ರಾಮಪ್ರಿಯ ಅಂತಲೇ ಹೆಸರಿದೆಯಾ? ರಾಮ ತುಂಬ ಪ್ರಿಯ, ರಾಮನಿಗೆ ದೇವರು ಅಂತ. ಹೌದಾ?